ಹಲೋ ಗೈಸ್, ವೆಲ್ಕಮ್ ಅಗೇನ್ ಅನದರ್ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಆಗಿ ವಿಂಡೋಸ್ 7ನ ಯಾವ ರೀತಿ ಬಿಗಿನರ್ ಲೆವೆಲಲ್ಲಿ ಇನ್ಸ್ಟಾಲೇಷನ್ ಮಾಡೋದು ಅಂತ ನೋಡೋಣ. ನಾವು ಕಂಪ್ಲೀಟ್ ಆಗಿ ಯಾವ ರೀತಿ ವಿಂಡೋಸ್ನ ಇನ್ಸ್ಟಾಲೇಷನ್ ಆಗುತ್ತೆ, ಆಮೇಲೆ ಅದಕ್ಕೆ ತಕ್ಕಂಗೆ ರಿಕ್ವೈರ್ಮೆಂಟ್ ಫೈಲ್ಸ್ಗಳು ಏನಿವೆ, ಆಮೇಲೆ ಅದನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾವು 3 ಸ್ಟೆಪ್ನ ತೊಗೊಳ್ಳೋಣ. ಒಂದೇದು ಬೂಟೇಬಲ್ ಡ್ರೈವ್ ಮಾಡೋದು, ಆಮೇಲೆ ಬಯೋಸ್ ಕನ್ಫಿಗರ್ ಮಾಡೋದು, ಆಮೇಲೆ ವಿಂಡೋಸ್ ಇನ್ಸ್ಟಾಲೇಷನ್ ಮಾಡೋದು. ವಿಂಡೋಸ್ ಬೂಟೇಬಲ್ ಮಾಡಬೇಕಪ್ಪ ಅಂದರೆ ಮಿನಿಮಮ್ ಒಂದು ಪೆನ್ ಡ್ರೈವ್ ಬೇಕು. ಇದು 16 GB ಆಗಿರ್ಬೋದು, 32 GB ಆಗಿರ್ಬೋದು, ಅಥವಾ 64. ನಿಮಗೆ ನಿಮ್ಮ ಹತ್ರ ಯಾವುದಿದೆ ಪೆನ್ ಡ್ರೈವ್ನ ಅದು ತೊಗೊಳ್ಳಿ. ಆಮೇಲೆ ಅದಕ್ಕೆ ತಕ್ಕಂಗೆ ಒಂದು ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಈ ಸಾಫ್ಟ್ವೇರ್ನ ಓಪನ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ನಾವು ನಮ್ಮ ಪೆನ್ ಡ್ರೈವ್ನ ಮಾಡೋಣ, ನಮ್ಮ ಲ್ಯಾಪ್ಟಾಪ್ನಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಈಗ ಪೆನ್ ಡ್ರೈವ್ ಕನೆಕ್ಟ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರಬೇಕು D1 ಅಂತ ತೋರಿಸ್ತಾ ಇದೆ. ಅದನ್ನು ನಾವು ದಿಸ್ PC-ನಲ್ಲಿಯೂ ಕೂಡ ಓಪನ್ ಮಾಡ್ಕೊಂಡು ಏನು ಮಾಡೋಣ, ಇದನ್ನು ಫಾರ್ಮ್ಯಾಟ್ ಹೊಡ್ಕೊಳ್ಳೋಣ. ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿಬಿಟ್ಟು ಫಾರ್ಮ್ಯಾಟ್ ಅಂತ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಿಬಿಡಿ. ಸೊ ಇಲ್ಲಿ ಫಾರ್ಮ್ಯಾಟ್ ಕಂಪ್ಲೀಟ್ ಆಗಿದೆ. ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಎಕ್ಸಿಟ್ ಮಾಡೋಣ. ಸೊ ಇಲ್ಲಿ ನಾವು ರೆಫ್ಯೂಸ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಬೂಟೇಬಲ್ ಡ್ರೈವ್ನ ಕ್ರಿಯೇಟ್ ಮಾಡೋಣ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬೇಕು ಡಿಸ್ಕ್ ಅಥವಾ ISO ಫೈಲ್ನ ಸೆಲೆಕ್ಟ್ ಮಾಡೋದಕ್ಕೆ ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್, ನಾವು ಒಂದು ISO ಫೈಲ್ನ ನಾವು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ವಿಂಡೋಸ್ 7ದು. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಅಲ್ಲಿಂದ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಬೋದು. ಗೈಸ್, ಯಾರಿಗೆ ISO ಅಂದರೆ ಗೊತ್ತಿಲ್ಲ, ಡಿಫ್ರೆಂಟ್ ಟೈಪ್ ಆಫ್ ಫೈಲ್ಸ್ ಬರ್ತವೆ. ಇದು ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ನ ಫೈಲು. ವಿಂಡೋಸ್ 10ದು ಒಂದು ಬೇರೆದು ಬರುತ್ತೆ, ವಿಂಡೋಸ್ 11ದು ಕೂಡ ಈ ರೀತಿಯೇ ಒಂದು ಫೈಲ್ ಬರುತ್ತೆ. ಸೊ ನೀವು ISO ಫೈಲ್ನ ಬೇರೆ ಫೈಲ್ಸ್ನ ಡೌನ್ಲೋಡ್ ಮಾಡಿಬಿಟ್ಟು ಈ ಸಾಫ್ಟ್ವೇರ್ನೇ ಯೂಸ್ ಮಾಡಿಕೊಂಡು ನೀವು ಬೂಟೇಬಲ್ ಡ್ರೈವ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಾವಿಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದಾಗ ISO ಫೈಲ್ನ ಲೊಕೇಶನ್ನ ಡೆಸ್ಕ್ಟಾಪ್ ಮೇಲ್ಗಡೆ ಇದೆ ನಂದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದರಲ್ಲಿ ಏನು ಕನ್ಫಿಗರೇಷನ್ ಚೇಂಜ್ ಮಾಡೋಂಗಿಲ್ಲ. ಇಲ್ಲಿ GPT ಅಂತ ತೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಬೇರೆ ಆಪ್ಷನ್ ಬರುತ್ತೆ ನಮಗೆ. ಒಂದು MBR ಅಂತ, MBRನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ಡೆಪ್ತ್ ಆಗಿ ಹೋಗೋದು ಬೇಡ. GPT ಅಂದ್ರೇನು, GPT ಅಂದ್ರೇನು, ಆಮೇಲೆ MBR ಅಂದ್ರೇನು ಅಂತ ನಿಮಗೆ ಒಂದು ಇದ್ರಾಗೆ ಡೀಟೇಲ್ಸ್ ಆಗಿ ಒಂದು ವೀಡಿಯೋ ಮಾಡೋಣ ಬೇರೆ. ಬಟ್ ನೀವು ಬಿಗಿನರ್ ಲೆವೆಲ್ ಇದ್ದೀರಲ್ಲ, ಸೊ ಇದರಲ್ಲಿ ಏನು ಚೇಂಜಸ್ ಮಾಡಬೇಡಿ. MBRನ ಸೆಲೆಕ್ಟ್ ಮಾಡಿಕೊಂಡು ಈ ಸಾಫ್ಟ್ವೇರ್ನ ರನ್ ಮಾಡಿ. ಸೊ ಇದ್ರ ಮೇಲೆ ನಾವು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಬರುತ್ತೆ, ಅದನ್ನು ಓಕೆ ಅಂತ ಸೆಲೆಕ್ಟ್ ಮಾಡಿ. ಸೊ ಈ ಏನು ಬಾರ್ ಇದೆಯಲ್ಲ, ಕಂಪ್ಲೀಟ್ ಆಗೋ ಮಟ್ಟ ವೇಟ್ ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಗೈಸ್, ನಾನು ಇದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವಿಡಿಯೋ. ಸೊ ಈ ವಿಂಡೋಸ್ನ ಫಾರ್ಮೇಟ್ ಹೊಡೆಯೋಕ್ಕಿಂತ ಮೊದಲೇ ನಾವು ಏನು ಮಾಡಬೇಕು, ನಮ್ಮ ಇಂಪಾರ್ಟೆಂಟ್ ಡೇಟಾ ಆಗಲಿ ಅದನ್ನು ಬ್ಯಾಕಪ್ ತಗೋಬೇಕು. ಸೊ ಯಾವುದೇ ರೀತಿ ನಿಮ್ಮ ಡೇಟಾ ಲಾಸ್ ಆದರೆ ಅದಕ್ಕೆ ನಾನು ಜವಾಬ್ದಾರನೂ ಅಲ್ಲ. ಇವನ್ನ ಕ್ರಿಯೇಟ್ ಮಾಡ್ಕೊಂಡಾಗ ಈಗ ಸೆಕೆಂಡ್ ಸ್ಟೆಪ್ ಬಯೋಸ್ PC-ನ ಫಾರ್ಮ್ಯಾಟ್ ಹೊಡಿಬೇಕು ಅಂದರೆ ವಿಂಡೋಸ್ನ PC-ನಲ್ಲೇ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ, ಡೆಸ್ಕ್ಟಾಪ್ ಕಂಪ್ಯೂಟರ್ನಲ್ಲಿ. ಸೊ ನೀವು ಏನು ಕೇಳ್ತೀರಾ, ಸರ್ ನಮ್ಮ ಹತ್ರ 2 ಕಂಪ್ಯೂಟರ್ ಇರಬೇಕಾ, ಯಾಕಂದರೆ ನಾವು ಬೂಟೇಬಲ್ ಡ್ರೈವ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಕಂಪ್ಯೂಟರ್ ಬೇಕಾ, ಅಥವಾ ಫಾರ್ಮ್ಯಾಟ್ ಹೊಡೆಯೋಕ್ಕೆ ಇನ್ನೊಂದು ಕಂಪ್ಯೂಟರಲ್ಲಿ ಫಾರ್ಮ್ಯಾಟ್ ಹೊಡಿಬೇಕು ಅಂತ. ಸೊ ಅದಕ್ಕೆ 2 ಕಂಪ್ಯೂಟರ್ನ ಅವಶ್ಯಕತೆ ಇಲ್ಲ. ಒಂದೇ ಕಂಪ್ಯೂಟರ್ನಲ್ಲಿ ನೀವು ಬೂಟೇಬಲ್ ಡ್ರೈವ್ನ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಅದೇ ಕಂಪ್ಯೂಟರ್ನ ಫಾರ್ಮ್ಯಾಟ್ ಕೂಡ ಹೊಡಿಬೋದು. ಸೊ 2ನೇ ಸ್ಟೆಪ್ಪಿಗೆ ಹೋಗೋಣ. 2ನೇ ಸ್ಟೆಪ್ ಬಂದುಬಿಟ್ಟು ನಮ್ಮದು ಬಯೋಸ್ ಕಾನ್ಫಿಗರೇಷನ್. ಸೊ ಅದಕ್ಕೆ ಮೊದಲೇ ನಾವು ಯಾವ ಕಂಪ್ಯೂಟರ್ನ ಫಾರ್ಮ್ಯಾಟ್ ಹೊಡ್ತಿದ್ದೀವಿ ಆ ಕಂಪ್ಯೂಟರ್ನಲ್ಲಿ ನಮ್ಮ ಬೂಟೇಬಲ್ ಡ್ರೈವ್ ಇದೆ ಇಲ್ಲ ಅದನ್ನು ಕನೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲಿ ಕನೆಕ್ಟ್ ಆದಮೇಲೆ ಇದನ್ನೇನು ಮಾಡ್ಕೋಬೇಕು, ಶಟ್ ಡೌನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಮ್ಮ ಅಟ್ಯಾಚ್ಮೆಂಟ್ಸ್ ಏನಿದೆ, ವೈಫೈ ಅಡ್ಯಾಪ್ಟರ್ ಆಗಿರಲಿ ಅಥವಾ ನಮ್ಮ ಹೆಡ್ಫೋನ್ ಜಾಕ್ ಆಗಿರಲಿ, ಅಥವಾ ಯಾವುದೇ ರೀತಿ ನಾವು ಬೇರೆ ಪೆನ್ ಡ್ರೈವ್ ಅಥವಾ ಅಟ್ಯಾಚ್ ಮಾಡಿದರೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ನಿಮ್ಮ ಪೆನ್ ಡ್ರೈವ್ ಆಮೇಲೆ ಮೌಸ್ ಕೀಬೋರ್ಡ್ ಅಷ್ಟೇ ಕನೆಕ್ಟ್ ಇರಬೇಕು. ಅದಾದಮೇಲೆ ಏನು ಮಾಡೋಣ, ನಮ್ಮ PC ಶಟ್ ಡೌನ್ ಆಗಿದೆ. ಈಗ ನಾವು ಬಯೋಸ್ನಲ್ಲಿ ಹೋಗಬೇಕು. ಬಯೋಸ್ನಲ್ಲಿ ಹೋಗಬೇಕಪ್ಪ ಅಂದರೆ ನಾವು ಏನು ಮಾಡ್ತೀವಿ, ನಮ್ಮ ಫಂಕ್ಷನ್ಸ್ ಕೀ ಅಂತ ಬರುತ್ತೇವೆ ಇಲ್ಲಿ ಕೀಬೋರ್ಡ್ನಲ್ಲಿ. ಕೀನಲ್ಲಿ ಹಲವಾರು ಬ್ರ್ಯಾಂಡೆಡ್ನ ಕಂಪ್ಯೂಟರ್ಗಳಿಗೆ ಬೇರೆ ಫಂಕ್ಷನ್ಸ್ ಕೀ ಕೊಟ್ಟಿರ್ತಾರೆ. ಕೆಲವರಿಗೆ F2 ಕೊಟ್ಟಿರ್ತಾರೆ, ಕೆಲವರಿಗೆ F12 ಕೊಟ್ಟಿರ್ತಾರೆ. 90% ಕೇಸಸ್ನಲ್ಲಿ ಎಲ್ಲ ಕಂಪ್ಯೂಟರ್ನಿಗೆ F12 ವರ್ಕ್ ಆಗುತ್ತೆ. ಈಗ ನಾವು ಪವರ್ ಆನ್ ಮಾಡಿ ಅದಕ್ಕೆ ಏನು ಮಾಡಬೇಕು, F12ನ ಕೀ ಪ್ರೆಸ್ ಮಾಡೋಣ, ಫಂಕ್ಷನ್ ಕೀ. ಸೊ ಇಲ್ಲಿ ಸ್ಟಾರ್ಟಪ್ ಡಿವೈಸ್ ಮೆನು ಅಂತ ಬಂದಿದೆ. ಇಲ್ಲಿ ಬಂದುಬಿಟ್ಟು ನಮ್ಮ HP ಡ್ರೈವ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮಾಡೋಣ. ಪ್ರೆಸ್ ಎನಿಕಿಟ್ಟು ಬೂಟ್ ಅಂತ ಬರುತ್ತೆ. ಅದಾದಮೇಲೆ ನಾವು ಯಾವುದೇ ಒಂದು ಕೀನ ಒತ್ತಿದಾಗ
ಈಗ ನಮ್ಮ ನಮ್ದು ಈಗ ವಿಂಡೋಸ್ 7 ಸೆಟಪ್ ಫೈಲ್ ಲಾಂಚ್ ಆಗಿದೆ. ಇಲ್ಲಿ ನೋಡ್ತಿರ್ಬೇಕು ವಿಂಡೋಸ್ 7 ಅಂತ ಬರುತ್ತೆ. ಇಲ್ಲಿದೆ ಮೈ ಲ್ಯಾಂಗ್ವೇಜ್ ಇಸ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ. ಅದಾದಮೇಲೆ ಇಲ್ಲಿ ಡಿಫಾಲ್ಟ್ ಇಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಇದರ ಲೈಸೆನ್ಸ್ ಅಗ್ರಿಮೆಂಟ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಚೆಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕಸ್ಟಮ್ ಸೀಡರ್ನ ಅಂದರೆ ಪಾರ್ಟಿಷನ್ 2ನ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮೆಟ್ ಅಂತ ಕ್ಲಿಕ್ ಮಾಡಿ. ಸೊ ಅದು ಫಾರ್ಮೆಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಸೊ ಇದು ಕಂಪ್ಲೀಟ್ ಆಗಿ ಮಟ್ಟ ವೇಟ್ ಮಾಡಿ. 2000 years later. ಸೊ ಫ್ರೆಂಡ್ಸ್, ಈಗ ನಾವು ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಫೈನಲ್ ಸ್ಟೇಜ್ನಲ್ಲಿ ನೋಡ್ತಿರಬೇಕು ಈ ರೀತಿ ವಿಂಡೋ ಬಂದರೆ ನಿಮ್ಮ 10 ಸೆಕೆಂಡ್ನಲ್ಲಿ ಕಂಪ್ಯೂಟರ್ ರೀಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಕಂಪ್ಯೂಟರ್ ಆಫ್ ಆದಾಗ ನೀವು ನಿಮ್ಮ ಪೆನ್ಡ್ರೈವ್ನ ರಿಮೂವ್ ಮಾಡ್ಕೊಳ್ಳಿ. ನಿಮ್ಮ ಕಂಪ್ಯೂಟರ್ನ ಕನೆಕ್ಟ್ ಮಾಡಿರ್ತಿರಲ್ಲ ಆ ಪೆನ್ಡ್ರೈವ್ನ ರಿಮೂವ್ ಮಾಡ್ಕೋಬೇಕು. ನಿಮ್ಮ ಪೆನ್ಡ್ರೈವ್ನ ರಿಮೂವ್ ಮಾಡ್ಕೊಂಡಾಗ PC ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆದಮೇಲೆ ಈ ರೀತಿ ನೀವು ಅಪ್ಡೇಟಿಂಗ್ ರಿಜಿಸ್ಟರಿ ಅಂತ ತೋರಿಸುತ್ತೆ. ಆದಮೇಲೆ ಸೇಮ್ ಫೈನಲ್ ಸ್ಟೇಜ್ನಲ್ಲಿ ಆ ರೀತಿ ಇಂಟರ್ಫೇಸ್ ಬಂದಿತ್ತು ಅದೇ ರೀತಿ ಬರುತ್ತೆ. ಬಟ್ ಡೋಂಟ್ ವರಿ, ನಿಮ್ಮ PC ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ವಿಂಡೋ ಬರುತ್ತೆ. ಆಮೇಲೆ ಯೂಸರ್ ನೇಮ್ ಹಾಕ್ಕೊಳ್ಳಿ. ನಿಮ್ಮ ಯೂಸರ್ ಹೆಸರು ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಅದನ್ನು ನೀವು ಎಂಟರ್ ಮಾಡಿಬಿಟ್ಟು ಈ ರೀತಿ ಫೈನಲ್ ಸ್ಟೇಜ್ನವರೆಗೂ ವೇಟ್ ಮಾಡಿ. ಸೊ ಗೈಸ್, ನೀವು ನೋಡ್ಬೋದು ಈಗ ನಿಮ್ಮ ವಿಂಡೋಸ್ 7 ಏನಿದೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಅಂತ. ಇದೇ ರೀತಿ ವೀಡಿಯೋಸ್ಗಾಗಿ ಕೀಪ್ ಸಪೋರ್ಟಿಂಗ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಅಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ ಗೈಸ್.